ಇದು ನಮ್ಮ ಅತ್ತೆ ಅಷ್ಟೇ. ನಾವು ಬಿಸಿ ಬೂಂದಿ ತಿಂತಾ ಇದೀವಿ ಅಷ್ಟೇ. ನಾವೆಲ್ಲ ಈಗ ಕೂತ್ಕೊಂಡು ಮಾತಾಡ್ತಿದೀವಿ ಅಷ್ಟೇ. ಅತ್ತೆ ಸೀಮಂತಕ್ಕೆ ರೆಡಿ ಆಗಿದ್ದೀವಿ ಅಷ್ಟೇ. ಸೀಮಂತ ಮುಗಿತು ಅಷ್ಟೇ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಬ್ಲಾಗಲ್ಲಿ ನಾಳೆ ನನಗೆ ಸೀಮಂತ ಇದ್ದಿದ್ದು. ಸೊ ಇವತ್ತು ಈವ್ನಿಂಗ್ ಮೇಲೆ ನಾವೇನು ಮಾಡಿದ್ವಿ, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ. ಸೊ ಇದು ನಾವು ಡೆಕೋರೇಷನ್ ಮಾಡಬೇಕಿದ್ರೆ ಅಂದರೆ ಐಟಮ್ಸ್ ಎಲ್ಲ ಮನೆಗೆ ತಗೊಂಡು ಬಂದಿದ್ವಿ, ಮನೆಯಲ್ಲೇ ಮಾಡ್ಕೊಂಡಿದ್ದು. ಇದೆಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ನಾವೇ ಮಾಡ್ಕೊಂಡಿದ್ದು. ಹೂ ಎಲ್ಲ ತಂದು ಪೋಣಿಸಿ ಫಸ್ಟ್ ಸಿಂಪಲಾಗಿ ಯಾವ ಥರ ಬರುತ್ತೆ ಅಂತ ನೋಡೋದಕ್ಕೆ ಅಂತ ಅಲ್ಲಿ ಮಡಗಿದ್ದು. ಎಷ್ಟು ಹೂ ಬೇಕು ಮತ್ತು ಎಷ್ಟು ಉದ್ದ ಬೇಕಂತ ನೋಡ್ಕೊಳ್ಳೋದಕ್ಕೆ ಮಡಗಿದ್ವಿ. ಸ್ವಲ್ಪ ಅಷ್ಟೇ ತೊಗೊಂಡು ಬಂದು, ಮತ್ತು ಆ ಡೆಕೋರೇಷನ್ಗೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ನಾವು ಮನೆ ಹತ್ರ ಇರೋ ಚೌಡೇಶ್ವರಿ ದೇವಸ್ಥಾನದ ಹತ್ರನೇ ಇಟ್ಕೊಂಡಿದ್ವಿ. ಮನೆ ಮುಂದೆ ಜಾಗ ಸಾಲೋದಿಲ್ಲ ಅಂದ್ಬಿಟ್ಟು ನೈಟೇ ಅಡುಗೆ ಅವ್ರನ್ನ ಕರೆಸಿದ್ವಿ. ಯಾಕೆಂದರೆ ನಾವು ಸ್ವೀಟ್ ಬೂಂದಿ ಮತ್ತು ಖಾರ ಬೂಂದಿ ಮಾಡಿಸ್ಬೇಕಿತ್ತು ಅಂತ. ಸೊ ಅವರು ಈಚೆ ಅದನ್ನು ಮಾಡ್ಕೊತಿದ್ರು, ಒಳಗಡೆ ನಾವು ಅಡುಗೆ ಮಾಡ್ಕೊತಾ ಇದ್ರು. ಮಾದೇವಕ್ಕ ಮತ್ತು ಇವರು ನಮ್ಮ ದೊಡ್ಡತ್ತೆ ಕಮಲಮ್ಮ ಅಂತ, ಇವರಿಬ್ಬರು ಸೇರಿ ಅಡುಗೆ ಮಾಡಿದರು. ನಾವು ಡೆಕೋರೇಷನ್ಗೆ ಯಾವ ಥರ ಬೇಕೋ ಆ ಥರ ಹೂನ ಪೋಣಿಸ್ತಾ ಇದ್ವಿ. ಆ ಅತ್ತಿಗೆದಿರೆಲ್ಲ ಇವತ್ತೇ ಬಂದಿದ್ದರು, ಒಂದಿನ ಮುಂಚೆನೇ. ಮತ್ತು ನನ್ನ ನಾದಿನಿರು ಮತ್ತು ಎದುರುಗಡೆ ಮನೆಯವರು ಎಲ್ಲರೂ ಸೇರಿ ಹೂ ಪೋಣಿಸ್ತಾ ಇದ್ವಿ. ನಾನು ಸೀಮಂತ ಮುಗಿಸ್ಕೊಂಡು ನಾಳೆಗೆ ಹೋಗ್ತೀನಿ ಅಂತ ನಾನು ಎಷ್ಟಾಗುತ್ತೆ ಅಷ್ಟು ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಯಾಕಂದರೆ ಇಲ್ಲಿ ಕೂತು ಮಾತಾಡೋದೇ ಬೇರೆ ಇರುತ್ತೆ, ನಮ್ಮ ಮನೆಗೆ ಅವರೆಲ್ಲ ಬಂದು ಕೂತ್ಕೊಂಡು ಮಾತಾಡೋದೇ ಬೇರೆ ಇರುತ್ತೆ. ಇವಾಗ ಸ್ವೀಟ್ ಬೂಂದಿನ ಮಾಡ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಇದ್ದೀವಿ ಅನ್ನೋ ಖುಷಿ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ನಾಳೆಗೆ ಹೊರ್ಟೋಗ್ಬಿಡ್ತೀನಲ್ಲ ಇಲ್ಲಿಂದ, ಮತ್ತು ಇಲ್ಲಿದ್ದಿದ್ದು ಮೆಮೊರೀಸ್ ಎಲ್ಲ ಬರೋದು ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಬೇಜಾರಾಗ್ತಾ ಇತ್ತು. ಇವಾಗ ನಾವು ಹೂ ಪೋಣಿಸಿರೋದನ್ನೆಲ್ಲ ತೊಗೊಂಡು ಬಂದು ಅಲ್ಲಿಗೆ ಕಟ್ತಾ ಇದ್ವಿ. ಅಂದರೆ ಒಂದು ಕಡೆ ಹೂ ಇರಬೇಕಿತ್ತು, ಇನ್ನೊಂದು ಕಡೆ ಗಂಟೆ ಮತ್ತು ಕಮಲದ್ದು ಎಲ್ಲನೂ ಹಾಕಬೇಕಿತ್ತು. ಅದನ್ನು ಯಾವ ಥರ ಕಟ್ಟಿ ಯಾವ ಥರ ಹಾಕೋದಂತ ಹಸ್ಬೆಂಡ್ ಎಲ್ಲರಿಗೂ ಹೇಳ್ಕೊಟ್ರು. ಅದೇ ಥರ ನಾವು ಕಟ್ಟಿದ್ವಿ. ಎಲ್ಲರೂ ಒಂದೊಂದು ಕೆಲಸ ತಗೊಂಡು ಬೇಗ ಮಾಡಿದ್ವಿ. ಎಷ್ಟೇ ಬೇಗ ಮಾಡಿದ್ರೂ ಯಾವುದೇ ಕೆಲಸ ಆದರೂ ಲೇಟೇ ಆಗೋದು ನಮ್ಮ ಮನೇಲಂತೂ. ಇವಾಗ ಲೇಟೇ ಆಗಿತ್ತು. ನಾವು ಇಲ್ಲಿಂದ ಹೋಗೋ ತನಕನೇ ತುಂಬ ಟೈಮ್ ತಗೋತು ಅದನ್ನೆಲ್ಲ ಕಟ್ಟೋ ತನಕ. ನನಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಏಕೆಂದರೆ ನನ್ನ ಹಸ್ಬೆಂಡ್ ನನಗೆ ಈ ಥರ ಎಲ್ಲ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಆ್ಯಕ್ಚುಲಿ ಫಂಕ್ಷನ್ನ ಸಿಂಪಲಾಗೇ ಮಾಡೋಣ ಅಂತ ಇದ್ದಿದ್ದು. ಅಂದರೆ ನಮ್ಮ ಮನೆಯವ್ರು ಅಷ್ಟೇ ಕರೆದು ಮಾಡಬೇಕಂತ ಅಂದ್ಕೊಂಡಿದ್ದಿದ್ದು. ಆದರೆ ಅವರು ಮತ್ತೆ ಇದೇ ಟೈಮ್ ಸಿಗಲ್ಲ, ಈ ಟೈಮ್ ಮತ್ತೆ ನಾವು ಮಾಡಬೇಕು ಅಂದ್ರೂ ಬರಲ್ಲ. ಬೇರೆಯವ್ರು ಮಾಡಬೇಕಿದ್ರೆ ನಾವು ಹಿಂಗೆ ಮಾಡಿಲ್ಲ ಅಂತ ನಮಗೆ ಬೇಜಾರಾಗಬಾರ್ದು ಅಂತ ನನ್ನ ಹಸ್ಬೆಂಡ್ ಮಾಡಿದ್ದು ಈ ಥರ. ಬಟ್ ನನಗೆ ಅವರು ಹೇಳಿರಲಿಲ್ಲ ಯಾವ ಥರ ಮಾಡ್ತೀನಿ ಅಂತ. ನನಗೆ ಎಲ್ಲ ಅವತ್ತು ನೋಡಬೇಕಾದ್ರೇ ಗೊತ್ತಾಗಿದ್ದು. ಸ್ವೀಟ್ ಬೂಂದಿ ಮುಗಿದ್ಮೇಲೆ ಖಾರ ಬೂಂದಿ ಮಾಡಿದರು. ಇದು ಮಾತ್ರ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಖಾರ ಬೂಂದಿ ಮಾಡಿಸಿದ್ದು. ಆದರೆ ನಾವು ಬಿಸಿಬೇಳೆಬಾತ್ ಮಾಡಲಿಲ್ಲ, ಬಾತ್ ಮಾಡಿದ್ವಿ ಅಷ್ಟೇ. ಇದನ್ನು ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಕೊಟ್ಟಿದ್ವಿ. ಅಂದರೆ ಹತ್ತಿರದ ರಿಲೇಟಿವ್ಸ್ಗಷ್ಟೇ ಕೊಟ್ಟಿದ್ದು. ಇದನ್ನೆಲ್ಲ ಮಾಡಾದಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಅಂದರೆ ನಾನು ಅತ್ತಿಗೆದಿರೆಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಮಕ್ಕಳೆಲ್ಲ ಆವಾಗಲೇ ಊಟ ಮಾಡಿದರು. ಎಲ್ಲರೂ ಬರ್ತಾರೆ ಅಂತ ನಾನು ಒಂದಿನ ಮುಂಚೆನೇ ಮೆಹಂದಿ ಹಾಕ್ಸ್ಕೊಂಡಿದ್ದೆ. ಯಾಕಂದರೆ ಎಲ್ಲ ಬಂದಾಗ ಏನಾದರೂ ಒಂದು ಕೆಲಸ ಇರುತ್ತೆ. ಈಗ ನಾನೊಂದು ಕಡೆ ಕೂತ್ಕೊಂಡ್ರೆ ಎಲ್ಲರ ಜೊತೆನೂ ಓಡಾಡೋಕ್ಕಾಗೋದಿಲ್ಲ. ಏನಾದರೂ ಮಾಡಬೇಕು ಅಂದರೂ ಮಾಡಬೇಕು ಅಂತ ಅನಿಸಲ್ಲ. ಅದಕ್ಕೊಂದಿನ ಮುಂಚೆನೇ ಮೆಹಂದಿನ ಹಾಕ್ಸ್ಕೊಂಡಿದ್ದೆ. ಎಲ್ಲರೂ ಅಂದರೆ ನನ್ನ ಹಸ್ಬೆಂಡು, ಅವ್ರ ದೊಡ್ಡಪ್ಪನ ಮನೆ, ಚಿಕ್ಕಪ್ಪನ ಮನೆ ಮತ್ತು ಮಾದೇವಕ್ಕನ ಮನೆ ನಾವೆಲ್ಲ ಒಟ್ಟಿಗೆ ಇದ್ವಿ. ಒಂಥರ ಚೆನ್ನಾಗಿರುತ್ತೆ ನಾವೆಲ್ಲ ಒಟ್ಟಿಗೆ ಇದ್ದರೆ. ಊಟ ಮಾಡಾದಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಂದರೆ ಎಲ್ಲರೂ ಡೈರೆಕ್ಟ್ ಸಿಗೋದಿಲ್ವಲ್ಲ, ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ಮಾತ್ರ ಸಿಗೋದು. ಅದಕ್ಕೋಸ್ಕರ ಎಲ್ಲ ಒಟ್ಟಿಗಿದ್ದಾಗ ಮಾತಾಡ್ತಾ ಇರ್ತೀವಿ. ಹಿಂಗೆ ಲಾಸ್ಟ್ ದಿನ ಅಂತ ಹೇಳ್ಬಿಟ್ಟು
ನನ್ನ ಹಸ್ಬೆಂಡ್ ಜೊತೆ ಮನೆ ಹತ್ರನೇ ವಾಕ್ ಮಾಡ್ತಾಯಿದ್ದೆ. ಅಂದರೆ ದಿನ ಊಟ ಆದಮೇಲೆ ಈ ಥರ ವಾಕ್ ಮಾಡ್ತಾಯಿದ್ದಿದ್ದು. ಇವತ್ತು ಯಾಕೆ ಮಿಸ್ ಮಾಡೋದು, ಇವತ್ತು ಮಾಡಬೇಕು ಅಂತೇಳ್ಬಿಟ್ಟು ನಾನೇ ಅವ್ರನ್ನ ಕರ್ಕೊಂಡು ಬಂದು ವಾಕ್ ಮಾಡ್ತಾಯಿದ್ವಿ ಇಬ್ಬರೂ. ನಾಳೆದ್ರ ಬಗ್ಗೆ ಹೇಳ್ತಾ ಏನು ಮಾಡಬೇಕು ನೆಕ್ಸ್ಟು, ಬೆಳಗ್ಗೆ ಏನು ಮಾಡಬೇಕು, ಇಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿರೋದನ್ನ ಎಲ್ಲಿ ಇಡ್ತೀವಿ, ಮತ್ತು ಪೆಂಡಲೆಲ್ಲ ಎಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ನನ್ನ ಜೊತೆ. ಸೊ ಇವಾಗ ಬೆಳಗ್ಗೆ ತಿಂಡಿ ಬಾತ್ ಮಾಡೋದ್ರಿಂದ ಬಾತಿಗೆ ಏನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು. ನನಗೆ ಶಾಸ್ತ್ರ ಬಂದು ಬೆಳಗ್ಗೆ 10:30ಇಂದ 11:30 ಈ ಥರ ಟೈಮಿಂಗ್ಸ್ ಕೊಟ್ಟಿದ್ದು. ಹಾಗಾಗಿ ನಾವು ಎಲ್ಲರನ್ನೂ ಬೆಳಗ್ಗೆ ತಿಂಡಿಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ವಿ. ಏಕೆಂದರೆ ಶಾಸ್ತ್ರ ಎಲ್ಲ ಮಾಡೋದು ಮಿಸ್ ಆಗಿಬಿಡುತ್ತೆ, ಅವ್ರು ಬಂದು ಬರೀ ಫೋಟೋ ತೆಗೆಸ್ಬಿಟ್ಟು ಊಟ ಮಾಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಬೆಳಗ್ಗೆ ಬೇಗನೆ ಬನ್ನಿ ಅಂತ ಹೇಳಿದ್ವಿ. ಎಲ್ಲ ತಿಂಡಿಗೆ ಅಲ್ಲಿಗೆ ಬಂದಿದ್ದರು. ನಮ್ಮ ಮನೆಯವರು ಮತ್ತು ನನ್ನ ಹಸ್ಬೆಂಡ್ ಅವ್ರ ಮಾವ ಅವರು ಎಲ್ಲ ಬೆಳಗ್ಗೆ ಇಲ್ಲಿಗೆ ಬಂದಿದ್ದರು. ಇವಾಗ ಎಲ್ಲ ಬಂದರು ನಮ್ಮ ಮನೆಯಿಂದ. ಶಾಸ್ತ್ರಕ್ಕೆ ಏನೆಲ್ಲ ಬೇಕೋ ತಟ್ಟೆ ಸಾಮಾನೆಲ್ಲ ತುಂಬ್ಕೊತಾ ಇದ್ದರು. ನಾನು ಒಳಗಡೆ ರೆಡಿ ಆಗ್ತಾಯಿದ್ದೆ. ರೆಡಿ ಆಗಬೇಕಿದ್ರೆ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಲಿಲ್ಲ, ಈಚೆಗೆ ಬಂದು ಎಲ್ಲರನ್ನೂ ಮಾತಾಡಿಸ್ದೆ. ಮತ್ತು ನನಗೆ ಮಲ್ಲಿಗೆ ಹೂವಿನ ಜಡೆ ಹಾಕ್ಬೇಕಂತ ಇಷ್ಟ ಇದ್ದಿದ್ದು. ನಂದು ಇಷ್ಟದಂತೆಯೇ ಅದನ್ನ ಮೈಸೂರಿಂದ ತಂದುಕೊಟ್ಟಿದ್ರು ನಮ್ಮ ಅಪ್ಪ ಅಮ್ಮನೇ. ಸೀಮಂತಕ್ಕೆ ಹಾಕೊಳ್ಳೇಬೇಕು ಅಂತೇಳ್ಬಿಟ್ಟು ತರಿಸ್ಕೊಂಡೆ. ಎಲ್ಲರೂ ರೆಡಿಯಾಗಿ ಲಾಸ್ಟಲ್ಲಿ ನನಗೆ ರೆಡಿ ಮಾಡಿದ್ದು, ಅದು ಹಂಗಾಗಿ ಲೇಟ್ ಆಯಿತು. ಆದರೆ ಟೈಮು ಕರೆಕ್ಟಾಗಿ ಶಾಸ್ತ್ರಕ್ಕೆ ಯಾವ ಟೈಮಿಗೆ ಹೋಗ್ಬೇಕು ಆ ಟೈಮ್ಗೆ ಹೋಗಿದ್ದು. ಇವಾಗ ತಟ್ಟೆ ಸಾಮಾನೆಲ್ಲ ತೊಗೊಂಡು ಬರ್ತಿದ್ದಾರೆ. ಅಂದರೆ ಎಲ್ಲರೂ ಒಂದೊಂದು ತಟ್ಟೆ ತೊಗೊಂಡು ಬಂದು ಇಡಬೇಕಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅಲ್ಲೊಂದು ಫೋಟೋ ತೆಗೆಸ್ತಾಯಿದ್ರು. ಎಲ್ಲರೂ ತಟ್ಟೆ ಸಾಮಾನು ಇಟ್ಕೊಂಡು ಲೈನಿಗೆ ನಿಂತ್ಕೊಂಡು, ಅದಕ್ಕೆ ಫಸ್ಟ್ ಹಿಂದಕ್ಕೆ ತಗೊಂಡೋಗಿದ್ದಾರೆ. ಇವಾಗ ಕಂಪ್ಲೀಟ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಎಲ್ಲರೂ ಬರೋ ತನಕ. ಇವಾಗೆಲ್ಲ ತಿಂಡಿ ತಿಂದು ಬಂದು ಕೂತಿದ್ರು. ಈ ಥರ ಇತ್ತು ಡೆಕೋರೇಷನ್ನು ಸೀಮಂತಕ್ಕೆ ಮಾಡಿದ್ದು. ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ತಿದ್ರು ಹಿಂದೆ. ಸೊ ಇವರೆಲ್ಲ ತೊಗೊಂಡೋಗಿ ತಟ್ಟೆ ಸಾಮಾನೆಲ್ಲ ಇಟ್ಟ ಮೇಲೆ ನಾನು ಬಂದಿದ್ದು. ಸೀಮಂತ ಅಂದರೆ ಕೆಲವ್ರ ಕಡೆ ಮಾಡ್ತಾರೆ, ಕೆಲವ್ರ ಕಡೆ ಮಾಡಲ್ಲ. ಮಾಡಿದ್ರು ಕೆಲವ್ರ ಮನೇಲಿ ಬರೀ ಹುಡುಗಿಯವ್ರ ಮನೆಯವರು ಸ್ವಲ್ಪ ಜನ ಬಂದು ಕರ್ಕೊಂಡು ಹೊರ್ಟೋಗ್ತಾರೆ. ಈ ಥರ ಆಗಿನ ಕಾಲದಲ್ಲಿ ಮಾಡ್ತಾ ಇರಲಿಲ್ಲ, ಅಂದರೆ ಜಾಸ್ತಿ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಇದೊಂದು ಫ್ಯಾಷನ್ ಆಗಿಬಿಟ್ಟೈತೆ. ಏನೇ ಫಂಕ್ಷನ್ ಇದ್ದರೂ ಅದನ್ನು ಗ್ರ್ಯಾಂಡಾಗಿ ಮಾಡೋದಂತ. ನಾವು ಇದೇ ಥರ ಮಾಡಬೇಕಂತೇನು ಪ್ಲ್ಯಾನ್ ಮಾಡಿರಲಿಲ್ಲ. ಇದೆಲ್ಲ ಮಾಡಿದ್ದೆ ನನ್ನ ಹಸ್ಬೆಂಡು. ಇಷ್ಟದಂತೆ ರೆಡಿ ಆದ್ರೂ ಬೇಜಾರೇ ಆಯ್ತಿತ್ತು. ಯಾಕೆಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹೋಗ್ಬಿಡ್ತೀನಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೂ ಬೇಜಾರು ಮಾಡ್ಕೊಳ್ದೆ ಕೂತಿದ್ದೆ. ಇನ್ನೇನು ಫೋಟೋ ತೆಗಿಬೇಕಾದ್ರೆಲ್ಲ ಅದೇ ಮೂಡಲ್ಲಿ ಇರಬೇಕಾಗುತ್ತೆ ಅಂತ ಸ್ವಲ್ಪ ಅದನ್ನು ಮರಿತಾ ಇದ್ದೆ. ಯಾಕೆಂದರೆ ನಾನು 5 ತಿಂಗಳಿಂದನೂ ಇಲ್ಲೇ ಇದ್ದೆ. ನಮ್ಮ ಮನೆಗೆ ಹೋಗಿರಲಿಲ್ಲ ನಾನು, ನಮ್ಮ ಅಮ್ಮನ ಮನೆಗೆ. ಇಲ್ಲೇ ಇದ್ನಲ್ಲ, ಎಲ್ಲರ ಜೊತೆ ಜಾಸ್ತಿ ಕ್ಲೋಸ್ ಆಗಿಬಿಟ್ಟಿದೆ. ಅದರಲ್ಲೂ ನಮ್ಮ ಶಿವಮ್ಮನ ಜೊತೆ, ಅಂದರೆ ನಮ್ಮ ಅತ್ತೆನ ನಾನು ಶಿವಮ್ಮ ಅಂತೀನಿ, ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿಬಿಟ್ಟು ಇದ್ನಲ್ಲ. ಬರಬೇಕಾದ್ರೆ ಬೇಜಾರಾಯ್ತಿತ್ತು. ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಬಿಟ್ಟು ಹೋಗ್ಬೇಕಲ್ಲ ಅಂತಲೇ ಅನ್ನಿಸ್ತಾ ಇತ್ತು. ಎಲ್ಲರ ಜೊತೆಗೂ ಜಾಸ್ತಿ ಮಾತಾಡ್ತಿದ್ದೆ ನಾನು. ಅವರೆಲ್ಲರನ್ನೂ ಮಿಸ್ ಮಾಡ್ಕೊತೀನಲ್ಲ, ಹೋದರೆ ಇವ್ರು ಯಾರೂ ಬರಲ್ವಲ್ಲ ಜಾಸ್ತಿ ನನ್ನನ್ನು ನೋಡೋದಕ್ಕೆ. ಎಲ್ಲೋ ಒಂದು ಸಲ ಇವತ್ತು ಬಂದು ಇವತ್ತು ಹೊರ್ಟೋಗ್ತಾರೆ, ಇಲ್ಲಾಂದರೆ ಒಂದಿನ ಇಲ್ಲೇ ಇದ್ದು ನಮ್ಮ ಮನೇಲಿ ಹೋಯ್ತಾರೆ. ಆದರೆ ಜಾಸ್ತಿ ಅಲ್ಲಿ ಇದ್ದಷ್ಟು ಕ್ಲೋಸಾಗಿ ಮಾತಾಡೋಕ್ಕಾಗಲ್ಲ ಅಂತ ಅದನ್ನೆಲ್ಲ ನೆನೆಸ್ಕೊತಾ ಇದ್ದೆ ಜಾಸ್ತಿ. ಶಾಸ್ತ್ರನ ಶುರು ಮಾಡ್ತಾಯಿದ್ರು. ಅಂದರೆ ನಾನು ಸೀಮಂತ ಶಾಸ್ತ್ರ ಯಾವ ಥರ ಮಾಡ್ತಾರೆ ಅಂತ ನೋಡಿರಲಿಲ್ಲ. ಅಂದರೆ ನಾನು ಅಟೆಂಡ್ ಮಾಡಿದ್ದು ಒಂದು ಫಂಕ್ಷನ್ ಅಷ್ಟೇ. ಆದರೆ ಅಲ್ಲಿ ಯಾವ ಥರ ಶಾಸ್ತ್ರ ಮಾಡಿದರು ಅನ್ನೋದನ್ನ ನಾನು ನೋಡಿರಲಿಲ್ಲ. ನನಗೆ ಮಾಡಬೇಕಿದ್ರೇ ಗೊತ್ತಾಗಿದ್ದು ಈ ಥರ ಎಲ್ಲ ಮಾಡ್ತಾರೆ ಅಂತ. ಫಸ್ಟು ನನ್ನ ಹಸ್ಬೆಂಡ್ ಕೈಲೇ ಅರಿಶಿನ ಕುಂಕುಮ ಬಳೆ ಎಲ್ಲ ಹಾಕ್ಸ್ಬೇಕಿದ್ರೆ ಒಂಥರ ಬೇಜಾರಾಯ್ತಿತ್ತು. ಇನ್ನೊಂದು ಕಡೆ ಖುಷಿ ಆಯ್ತಾಯಿತ್ತು, ಯಾಕೆಂದರೆ ಡೈಲಿ ಹಾಕಲ್ವಲ್ಲ. ಈ ಥರ ಫಂಕ್ಷನ್ ಇದ್ದಾಗ, ಅಂದರೆ ಈ ಟೈಮಲ್ಲಿ ಅವ್ರ ಕೈಯಲ್ಲಿ ಹಾಕ್ಸ್ಕೊತಾ ಇದ್ದೀನಲ್ಲ ಅಂತ ಖುಷಿ ಆಯ್ತಾಯಿತ್ತು. ಯಾವ ಥರ ಶಾಸ್ತ್ರ ಮಾಡೋದಂತ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಲ್ಲಿ ದೊಡ್ಡವರೆಲ್ಲ ಇರ್ತಾರಲ್ಲ, ಅವ್ರು ಹೇಳ್ಕೊಡ್ತಾ ಇದ್ರು ಈ ಥರ ಮಾಡಬೇಕಂತ. ಸೊ ಅವ್ರು ಹೇಳ್ದಂಗೆ ಕೇಳ್ತಾ ಅರಿಶಿನ ಕುಂಕುಮ ಹಾಕೋದು, ಹೂ ಮುಡ್ಸೋದು, ಬಳೆ ಹಾಕೋದು ಎಲ್ಲನೂ ಮಾಡ್ತಾಯಿದ್ರು. ಅದಾದಮೇಲೆ 12 ಜನ ಶಾಸ್ತ್ರ ಮಾಡಿದ್ದು ನನಗೆ. ಫಸ್ಟು ನಮ್ಮ ದೊಡ್ಡತ್ತಿಗೆ ಮಾಡ್ತಾಯಿದ್ದಿದ್ದು.
ಅವರು ಮತ್ತೆ ಕಳಶಕ್ಕೆಲ್ಲ ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಇಟ್ಟು ಹೊಸ್ದಾಗಿ ಫಸ್ಟು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ದೀಪ ಎಲ್ಲ ಕಂಬ ಎಲ್ಲ ಇಟ್ಟಿದ್ರು, ಅಲ್ಲಿಗೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ನನಗಾಕಿ ಶಾಸ್ತ್ರನ ಮಾಡ್ತಾ ಇದ್ದಿದ್ದು. ಇವ್ರು ಮಾಡಾದ್ಮೇಲೆ ಎಲ್ಲರೂ ಬರೀ ನನಗಷ್ಟೇ ಹಾಕ್ತಾಯಿದ್ರು. ನನಗೆ ಅಲ್ಲಿ ಕೂತಿದ್ದಾಗ ಏನಿದು ಎಲ್ಲ ಈ ಥರ ಮಾಡ್ತವ್ರಲ್ಲ ನನ್ನ, ಈ ಥರ ಮಾಡಿ ನನ್ನನ್ನು ಕಳಿಸ್ಬಿಟ್ಟು ಮರ್ತ್ಬಿಡ್ತಾರೇನೋ ನನ್ನ ಅಂತ ಫೀಲ್ ಆಗ್ತಾಯಿತ್ತು ಜಾಸ್ತಿ. ಎಲ್ಲರೂ ಶಾಸ್ತ್ರ ಮಾಡಾಯಿತು. ಮಾಡಾದಮೇಲೆ ಮಡ್ಲು ತುಂಬೋದು ಅಂತ ಹೇಳ್ತಾರೆ ಇದನ್ನು ನಮ್ಮ ಅತ್ತಿಗೆ ದೀರ್ಘೆಲೆ ಮಾಡಿಸ್ಬೇಕಂತೇಳಿ ಮಾಡಿಸ್ತಾ ಇದ್ದಿದ್ದು. ಅಲ್ಲಿಗೆ ತಟ್ಟೆ ಸಾಮಾನಲ್ಲಿ ಏನೆಲ್ಲ ಹಣ್ಣೆಲ್ಲ ಇರುತ್ತೆ ಅದನ್ನೆಲ್ಲ ಒಂದೊಂದು ಇಡ್ತಾರೆ. ಬಾಳೆಹಣ್ಣು ಒಂದು ಚಿಪ್ಪು ಇಡ್ತಾರೆ, ಮತ್ತು ತೆಂಗಿನಕಾಯಿ ಎಡಿದೇ ಇರೋದು, ಒಳಗಡೆ ನೀರಿರಬೇಕು, ಅದನ್ನು ಇಟ್ಟಿದ್ರು. ಈ ಶಾಸ್ತ್ರ ಮಾಡಿದ್ಮೇಲೆ ಮನೆ ಒಳಗಡೆ ಸೇರಿಸಲ್ಲ, ಯಾಕೆಂದರೆ ಇದನ್ನು ತಗೊಂಡು ಸೀದಾ ನಮ್ಮನೆಗೆ ಬರಬೇಕಂತ ಹೇಳ್ಬಿಟ್ಟು. ಇವಾಗ ಅಲ್ಲಿಗೆ ಏನೇನೆಲ್ಲ ಇಡಬೇಕಂತ
ಅಲ್ಲಿ ಹೇಳ್ಕೊಡ್ತಾ ಇದ್ರು, ಅಂದರೆ ದೊಡ್ಡೋರು ಹೇಳ್ಕೊಡ್ತಾ ಇದ್ರು. ನಮ್ಮ ಅತ್ತಿಗೆದೀರು ಅದೇ ಥರ ಎಲ್ಲನೂ ಇಡ್ತಾಯಿದ್ರು. ಇಟ್ಟು ಅದನ್ನು ಕಟ್ಟಿ ಅದನ್ನು ನನ್ನ ಕೈಲಿ ಕೊಟ್ಟಿದ್ರು ಲಾಸ್ಟಲ್ಲಿ. ಒಳಗಡೆ ಏನೆಲ್ಲ ಇಟ್ಟಿರ್ತಾರೆ ಅದು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಕವರ್ ಮಾಡ್ತಾಯಿದ್ರು. ಮಾಡಿ ಅದನ್ನು ಕೊನೆಯಲ್ಲಿ ನನ್ನ ಕೈಲಿ ಕೊಟ್ಟರು. ಸೊ ಅದನ್ನು ನಾನು ಅಲ್ಲೇ ಇಟ್ಕೊಂಡಿದ್ದೆ. ಅದು ಇಟ್ಕೊಂಡಾದ್ಮೇಲೆ ಶಾಸ್ತ್ರ ಎಲ್ಲ ಮುಗ್ದಿತ್ತು. ಲಾಸ್ಟಲ್ಲಿ ಇದನ್ನು ಕೊಟ್ಟಾದ್ಮೇಲೆ ಮಾಮೂಲಿ ಅರಿಶಿನ ಕುಂಕುಮ ಹಾಕ್ತಾಯಿದ್ರು, ಅಕ್ಷತೆ ಕಾಳು ಹಾಕ್ತಾಯಿದ್ರು ಬಂದು. ಅಂದರೆ ಆವಾಗ ಫಸ್ಟ್ 12 ಜನ ಯಾರು ಮಾಡಿದ್ರು ಅವ್ರನ್ನ ಬಿಟ್ಟು ಮಿಕ್ದವ್ರು ಬಂದಿದ್ದರು. ಅಂದರೆ ನಮಗೆ ಆ ಶಾಸ್ತ್ರನೆಲ್ಲ ನಮಗೆ ಅತ್ತೆ ಆಗೋರು ಮತ್ತು ಅಮ್ಮ ಇವರೆಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವ್ರು ಮಾಡ್ತಾಯಿದ್ರು. ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಕಾಳನ್ನ ಹಾಕ್ತಾಯಿದ್ರು ಎಲ್ಲರೂ. ಇವರು ನಮ್ಮ ಚಿಕ್ಕಮ್ಮ. ನನಗೆ ಅಮ್ಮ ಆಗಬೇಕಲ್ವ, ಅದಕ್ಕೆ ನಮ್ಮ ಚಿಕ್ಕಮ್ಮನೂ ಮಾಡಿರಲಿಲ್ಲ. ನಮ್ಮ ಚಿಕ್ಕಮ್ಮ ಮತ್ತು ನನಗೆ ಸೋದರತ್ತೆದಿರಿದ್ರು, ಅಂದರೆ ನಮ್ಮ ಅಮ್ಮನ ಅಣ್ಣನ ಹೆಂಡ್ತಿರು. ಅವ್ರು ಯಾರೂ ಮಾಡಿರಲಿಲ್ಲ. ಅತ್ತೆ ಮತ್ತು ಅಮ್ಮ ಆಗೋರು ಮಾಡಬಾರ್ದು ಅಂತೇಳಿ ಅವರೆಲ್ಲ ಲಾಸ್ಟಲ್ಲಿ ನನಗೆ ಒಟ್ಟಿಗೆ ಬಂದು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ತಾಯಿದ್ರು. ಇವರು ನಮ್ಮಮ್ಮ. ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ, ಅದನ್ನು ನನಗೆ ಹೇಳೇ ಇರಲಿಲ್ಲ ಯಾರೂ. ನಮ್ಮ ಅಮ್ಮನಿಗೆ ಕಿವಿ ಆಪ್ರೇಷನ್ ಮಾಡಿಸಿದ್ರು, ಅದನ್ನು ನನಗೆ ಹೇಳಿರಲಿಲ್ಲ. ನಾನು ಹೇಳಿದ್ರೆ ನಾನು ಅದೇ ಟೈಮ್ಗೆ ಹೋಗಿ ನಮ್ಮ ಅಮ್ಮನ ನೋಡಬೇಕು ಅಂತ ಹಠ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೇ ಇರಲಿಲ್ಲ ಯಾರೂ. ನಾನು ಮೈಸೂರಿಗೆ ಬರೋ ತನಕನೂ ನನಗೆ ಗೊತ್ತೇ ಇಲ್ಲ. ನಾನಷ್ಟು ನಮ್ಮ ಅಮ್ಮನ ಜೊತೆ ಮಾತಾಡಿರಲಿಲ್ಲ ಫಂಕ್ಷನಲ್ಲಿ. ಅದೊಂದು ಜಾಸ್ತಿ ಬೇಜಾರಾಯಿತು. ಅಲ್ಲಿಂದ ಬರಬೇಕಿದ್ರೇ ಬೇಜಾರಾಯಿತು ಅನ್ನೋದು ಜೊತೆಗೆ ಮನೆಗೆ ಬಂದು ಇಲ್ಲಿ ಈ ಥರ ಆಗೈತೆ ಅಂದ್ಬಿಟ್ಟು ತುಂಬ ಬೇಜಾರಾಗಿ ಅವತ್ತು ಫುಲ್ ನನಗೆ ಮೂಡೇ ಇರಲಿಲ್ಲ. ಅಲ್ಲೂ ಸ್ವಲ್ಪ ಬೇಜಾರಿತ್ತು ಬರ್ತಿದ್ದೀನಿ ಅಲ್ಲಿಂದ ಅಂತ. ಆದರೆ ಅಲ್ಲಿಂದ ಮನೆಗೆ ಬಂದು ಇಲ್ಲಿ ಈ ಥರ ಆಗಿರೋದು ಕೇಳ್ಬಿಟ್ಟು ಇನ್ನೂ ತುಂಬ ಬೇಜಾರಾಯಿತು. ಬಂದು ಮನೇಲಿ ಜಾಸ್ತಿ ನಾನು ಯಾರ ಜೊತೆಗೂ ಮಾತೇ ಆಡಲಿಲ್ಲ, ಸೈಲೆಂಟಾಗಿ ಕೂತ್ಬಿಟ್ಟಿದ್ದೆ. ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲರ ಜೊತೆಗೂ ಫೋಟೋಸ್ ತೆಗೆಸ್ತಾ ಇದ್ವಿ. ಸೀಮಂತ ಮುಗೀತು ಅಷ್ಟೇ. ನನ್ನದೇ ಫಂಕ್ಷನ್ ಇರೋದ್ರಿಂದ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ನಾನು ಪೂರ್ವಿ ಸಾನು ಮತ್ತು ಶಾಂತಿ ಕೇಳ್ಕೊಡ್ತಿದ್ದೆ ಜಾಸ್ತಿ ಫೋನು ವೀಡಿಯೋ ಮಾಡಿ ಎಲ್ಲನೂ ಅಂತೇಳಿ. ಎಲ್ಲರದ್ದು ಊಟ ಆಯಿತು. ನನ್ನದು ಊಟ ಮಾಡಾದಮೇಲೆ ಇವಾಗ ನಾನು ಎಲ್ಲರಿಗೂ ಎಲೆ ಅಡಿಕೆನ ಕೊಡ್ತಾಯಿದ್ದೀನಿ. ಏಕೆಂದರೆ ಲಾಸ್ಟಲ್ಲಿ ಎಲೆ ಅಡಿಕೆ ಕೊಟ್ಬಿಟ್ಟು ಕಾಲು ಸಣ್ಣ ಮಾಡಿಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಎಲ್ಲ ಎಲೆ ಅಡಿಕೆನ ಎಲ್ಲರಿಗೂ ಕೊಡ್ತಾಯಿದ್ದೆ. ಮನೆ ಒಳಗೆ ಹೋಗಲಿಲ್ಲ ಲಾಸ್ಟ್ಗೂ. ಮಾದೇವಕ್ಕನ ಮನೇಲೇ ಊಟ ಮಾಡಿದೆ ನಾನು. ಮತ್ತು ಎಲ್ಲರದ್ದು ಊಟ ಆಯಿತು. ಮತ್ತು ನಾವು ಮನೆ ಬಿಡೋ ಟೈಮಿಂಗ್ಸ್ ಬಂದು 1:30ಇಂದ 3 ಗಂಟೆ ತನಕ. ನಾವು ಮನೆ ಬಿಟ್ಟಿದ್ದು 2:30ಗೆ. ಎಲ್ಲರಿಗೂ ಎಲೆ ಅಡಿಕೆ ಕೊಟ್ಟೆ, ಅದು ವೀಡಿಯೋ ಮಾಡಿಲ್ಲ. ಅಂದರೆ ಬರಬೇಕಿದ್ರೆ ಸ್ವಲ್ಪ ಜನಕ್ಕೆ ಕೊಟ್ಟೆ, ಅದಷ್ಟೇ ವೀಡಿಯೋ ಆಗಿರೋದು. ಎಲ್ಲರಿಗೂ ಎಲೆ ಅಡಿಕೆ ಕೊಟ್ಟು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದೆ. ಆದರೆ ಸಖತ್ ಬೇಜಾರಾಯ್ತಿತ್ತು. ದಿನ ಬೆಳಗಾದರೆ ಇದೇ ರೋಡಲ್ಲಿ ಎಲ್ಲರನ್ನೂ ನೋಡ್ತಿದ್ದೆ. ಯಾರೆಲ್ಲ ನನ್ನನ್ನು ಮಾತಾಡಿಸ್ತಾರೆ ಅವ್ರನ್ನ ನಾನು ಮಾತಾಡಿಸ್ತಿದ್ದೆ. ಎಲ್ಲರನ್ನೂ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು ಬಂದೆ. ಅಳಬಾರ್ದು, ಆದರೆ ಬೇಜಾರು ಮಾಡ್ಕೊತಾರೆ ಎಲ್ಲರೂ ಅಂದ್ಬಿಟ್ಟು ತುಂಬ ಕಂಟ್ರೋಲ್ ಮಾಡ್ಕೊಂಡು ನಡ್ಕೊಂಬತ್ತಿದ್ದೆ. ಮದುವೆ ಆಗಿ ಚೌಟ್ರಿಯಿಂದ ಗಂಡನ ಮನೆಗೆ ಬರಬೇಕಿದ್ರೆ ಯಾವ ಥರ ಫೀಲ್ ಆಗ್ತಾಯಿತ್ತು, ಸೇಮ್ ಹಂಗೆ ಫೀಲ್ ಆಗ್ತಾಯಿತ್ತು ನನಗಂತೂ. ಅದನ್ನು ನೆನೆಸ್ಕೊತಿದ್ದೆ, ಆ ದಿನವೂ ನೆನೆಸ್ಕೊತಿದ್ದೆ, ಇವಾಗಿರೋ ಈ ದಿನವೂ ನೆನೆಸ್ಕೊತಾ ಇದ್ದೆ. ದಿನ ನನ್ನ ಜೊತೆ ಯಾರೆಲ್ಲ ಮಾತಾಡ್ತಿದ್ರು ಅಂದರೆ ಮಾದೇವಕ್ಕ, ನಮ್ಮ ಶಿವಮ್ಮ ಮತ್ತು ಅಪ್ಪ, ನನ್ನ ಹಸ್ಬೆಂಡು ಮತ್ತು ನಮ್ಮ ದೊಡ್ಡತ್ತೆ, ದೊಡ್ಡ ಮಾವ, ಚಿಕ್ಕತ್ತೆ, ಚಿಕ್ಕ ಮಾವ, ಅವ್ರ ಮಕ್ಕಳು, ಸಿಂಚು, ಸೌಜು ಎಲ್ಲರ ಜೊತೆನೂ ಮಾತಾಡ್ಕೊಂಡು ಚೆನ್ನಾಗಿದೆ. ಮತ್ತು ರೋಡಲ್ಲಿ ಬೇರೆ ಅಂದರೆ ನಮಗೆ ರಿಲೇಟಿವ್ ಅಲ್ಲದೇ ಇರೋರು ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಮಾತಾಡ್ಕೊಂಡಿರ್ತಿದ್ದೆ. ಅವರೆಲ್ಲರೂ ನನ್ನ ಬಸ್ ಹತ್ಸೋ ತನಕ ಬಂದಿದ್ದರು. ನನ್ನ ಬಸ್ ಹತ್ತಿಸ್ಬಿಟ್ಟೆ ಹೋಗಿದ್ದವರೆಲ್ಲ ಬಾಯ್ ಮಾಡಿ. ಲೈಫಲ್ಲಿ ಎಲ್ಲ ಮೆಮೊರೀಸು ಇರುತ್ತೆ, ಬಟ್ ಇದು ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಬಾಯ್